ನಮಸ್ಕಾರ ಸ್ನೇಹಿತರೆ, ಮಗ್ದುಮ್ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಯಾವ ರೀತಿ ಪ್ರಾಸ್ತಾವಿಕ ನುಡಿಯನ್ನು ತಯಾರಿ ಮಾಡ್ಕೋಬೇಕು ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ. ಪ್ರಾಸ್ತಾವಿಕ ನುಡಿ ಅಂದರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇಡೀ ಕಾರ್ಯಕ್ರಮದ ಉದ್ದೇಶವನ್ನು ಈ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಲಾಗ್ತದೆ. ಪ್ರಾಸ್ತಾವಿಕ ನುಡಿ: ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಪರಿಪರಿ ಶಾಸ್ತ್ರವನ್ನೋದಿದರೇನು ವ್ಯರ್ಥವಾಯಿತು ಬಕುತಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಸಮಸ್ತ ಗುರುವೃಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ನನ್ನ ಬಾಲ್ಯ ಸ್ನೇಹಿತರನ್ನು ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ನಾವು ನಮ್ಮ ನೆಚ್ಚಿನ ಗುರುವೃಂದಕ್ಕೆ ಕೃತಜ್ಞತೆ ಸಲ್ಲಿಸುವ ಗುರುವಂದನೆ ಕಾರ್ಯಕ್ರಮಕ್ಕೆ ಇಲ್ಲಿ ಒಂದಾಗಿದ್ದೇವೆ. ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಆಗರ. ಅಜ್ಞಾನದ ಅಂಧಕಾರವ ತೊಲಗಿಸಿ ಸುಜ್ಞಾನದ ದೀಪವ ಬೆಳಗಿಸಿದ ಸಮಸ್ತ ಗುರುವೃಂದಕ್ಕೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಗುರು ಎಂದರೆ ಕೇವಲ ಬೋಧಕರು ಅಲ್ಲ, ಅವರು ನಮ್ಮ ಜೀವನದ ದಾರಿದೀಪ. ಅವರು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದಿಂದ ನಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತಾರೆ. ಗುರುವಿನ ಆಶೀರ್ವಾದವಿಲ್ಲದೆ ಯಾವುದೇ ಸಾಧನೆ ಸಾಧ್ಯವಿಲ್ಲ ಎಂಬ ಮಾತು ಸತ್ಯ. ಈ ಪವಿತ್ರ ಕ್ಷಣದಲ್ಲಿ ನಾವು ನಮ್ಮ ಪ್ರೀತಿಯ ಗುರುಗಳಿಗೆ ಗೌರವ ಸಲ್ಲಿಸಿ ಅವರ ಮಾರ್ಗದರ್ಶನಕ್ಕಾಗಿ ಧನ್ಯತೆ ಸಲ್ಲಿಸುವ ಸುದಿನ. ನಮ್ಮ ಜೀವನದ ಯಶಸ್ಸಿಗೆ ಅವರು ನೀಡಿದ ಪ್ರೇರಣೆಯನ್ನು ಸದಾ ನೆನಪಿಸಿಕೊಳ್ಳೋಣ. ಇಂದಿನ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮವು ಎಲ್ಲರಿಗೂ ಪ್ರೇರಣೆಯಾಗಿ ಗುರು ಶಿಷ್ಯರ ಬಾಂಧವ್ಯವನ್ನು ಮತ್ತಷ್ಟು ಗಾಢಗೊಳಿಸಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮ ನೀಡುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಧನ್ಯವಾದಗಳು.